ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾರ್ಗವಿ LLB ಧಾರಾವಾಹಿಯ ಇಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಕುತೂಹಲಕಾರಿಯಾಗಿದೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಭಾರ್ಗವಿಯ ವಾದ ವಿವಾದಗಳನ್ನು ನೋಡ್ಬೋದಾಗಿದೆ. ತುಂಬಾ ಚಂದವಾಗಿ ಮಾತಾಡಿಕೊಂಡು ವಾದ ಮಾಡ್ತಾಳೆ. ಹಾಗೆ ಅದರ ಜೊತೆಗೆ ವಿಕ್ಕಿಯ ಬಾಯಿಯಿಂದ ಸತ್ಯವನ್ನು ಹೊರಕಕ್ಕಿಸ್ತಾಳೆ. ಅವನೇ ಸತ್ಯ ಹೇಳುವ ಹಾಗೆ ಈ ಒಂದು ಸಂಧ್ಯನ ಮೇಲೆ ಹೆರಾಸ್ ಮಾಡಿದ್ದೇನೆ ಅನ್ನುವಂತಹ ಸತ್ಯವನ್ನು ಅವನ ಬಾಯಿಂದಲೇ ಬರುವ ಹಾಗೆ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಸಖತ್ತಾಗಿ ಆ ಒಂದು ವಾದವನ್ನು ಮಾಡಿದ್ದಾಳೆ. ಇವಳ ವಾದವನ್ನು ಕೇಳಿ JP ಅಲ್ಲೇ ಸ್ತಬ್ಧನಾಗಿ ಹೋಗುತ್ತಾನೆ. ಹಾಗೆ ಮಾತನಾಡೋದೇ ಇಲ್ಲ, ಏನು ಹೇಳಬೇಕು ಅಂತಲೇ ಅರ್ಥ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ಆಗಿದೆ, ಇನ್ನೇನು ಮಾಡೋದಕ್ಕೂ ಆಗೋದಿಲ್ಲ, ಆಲ್ಮೋಸ್ಟ್ ಸೋತಾಗಿದೆ. ನೆಕ್ಸ್ಟ್ ಏನು ಮಾಡ್ತಾರೆ JP ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ. ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ವಾದವನ್ನು ಮಾಡ್ತಾ JP ತನ್ನ ವಾದವನ್ನು ಮಂಡಿಸ್ತಾನೆ. ಹಾಗೆ ಇಲ್ಲಿ ಸಂಧ್ಯಾ ಮತ್ತು ವಿಕ್ಕಿ ಇದ್ದ ಫೋಟೋವನ್ನು ಸಾಕ್ಷಿಯಾಗಿ ತೋರಿಸ್ತಾನೆ. ಯಾಕೆಂದರೆ ಇಲ್ಲಿ ಸಂಧ್ಯಾನೇ ತಪ್ಪು ಮಾಡಿದ್ದಾಳೆ. ಸಂಧ್ಯನಿಗೆ ವಿಕ್ಕಿಯನ್ನು ಮದುವೆ ಆಗಬೇಕು ಅಂತೇಳಿ ಆಸೆ ಇತ್ತು. ಅವನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಈ ರೀತಿಯಾಗಿ ಕಾನೂನನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾಳೆ ಸಂಧ್ಯಾ. ಇಂತಹ ಒಂದು ಕೆಟ್ಟ ಹೆಣ್ಣು ಬೇರೆ ಇಲ್ಲ ಅಂತ ಹೇಳಿ ತನ್ನ ವಾದವನ್ನು ಮಂಡಿಸ್ತಾನೆ. ಇದರಿಂದ ತುಂಬಾ ಬೇಜಾರಕ್ಕೆ ಒಳಪಡ್ತಾಳೆ ನಮ್ಮ ಸಂಧ್ಯಾ. ಹಾಗೆ ಇವಳಿಗಂತೂ ಸಿಟ್ಟು ತಡೆಯೋದಿಲ್ಲ. ಯಾವುದೇ ರೀತಿಯ ಅಂತಹ ಕೆಟ್ಟ ಕೃತ್ಯವನ್ನು ನಮ್ಮ ಸಂಧ್ಯಾ ಮಾಡಿದ್ದೆಲ್ಲ ಈ ವಿಕ್ರಮ್ ಭೂಪತಿ ಅವರೇ ಮಾಡಿದ್ದು ಅಂತ ಹೇಳಿ ಕೋರ್ಟ್ನಲ್ಲಿ ಹೇಳ್ತಾಳೆ. ಹಾಗೆ ಹೇಳುವುದಕ್ಕೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಅಂತ ಹೇಳಿ ಜಡ್ಜ್ ಕೇಳುವಾಗ ಸುಮ್ಮನಾಗ್ತಾಳೆ ಭಾರ್ಗವಿ. ಆಮೇಲೆ ತನ್ನ ವಾದವನ್ನು ಮಂಡಿಸಬೇಕಾದ್ರೆ ಅವಳು ಒಂದು ಪ್ಲ್ಯಾನ್ ಮಾಡಿಕೊಂಡೇ ವಾದ ಮಾಡ್ತಾಳೆ. ಎಲ್ಲ ಇವನನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾಳೆ ವಿಕ್ಕಿಯನ್ನು. ಅದರಲ್ಲಿ ನಿನ್ನ ಹೆಸರೇನು, ನಿನ್ನ ಮನೆಯಲ್ಲಿ ನಿನ್ನ ಫಾರ್ಮ್ ಇದ್ದದ್ದು ಎಲ್ಲಿ, ನೀನು ಪಾರ್ಟಿ ಮಾಡಿದ್ದೆ ಎಲ್ಲಿ, ಎಲ್ಲವನ್ನು ಕೇಳ್ತಾ ಪ್ರಶ್ನೆ ಕೇಳ್ತಾ ನೀನು ಸಂಧ್ಯಾ ಬರುವುದಕ್ಕಿಂತ ಮೊದಲೇ ಮೇಘನಾ ಅನ್ನುವ ಹುಡುಗಿಯನ್ನು ರೇಪ್ ಮಾಡಿದ್ದಿ, ಅವಳಿಗೆ ಹೆರಾಸ್ ಮಾಡಿದ್ದಿ. 22 ವರ್ಷದ ಮೇಘನಾ ಅನ್ನೋ ಹುಡುಗಿಯನ್ನು ಹೆರಾಸ್ ಮಾಡಿ ಅವಳನ್ನು ಅಟ್ಯಾಕ್ ಮಾಡಿದ್ದಿ ಅವಳ ಮೇಲೆ ಅಂತ ಹೇಳುವಾಗ ಇಲ್ಲದನ್ನು ಹೇಳಬೇಕಾದ್ರೆ ವಿಕ್ಕಿಗೆ ಆಶ್ಚರ್ಯ ಆಗುತ್ತೆ, ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಹೆದರಿಕೆ ಕೂಡ ಆಗುತ್ತೆ. ಇನ್ನು ಯಾವುದೋ ಒಂದು ಕೇಸ್ ಮೇಲೆ ಮಾಡಿ ತನ್ನನ್ನು ಒಳಗಾಕ್ಬಿಟ್ರೆ ಅಂತ ಹೇಳಿ ಭಯ ಆಗುತ್ತೆ. ಇಲ್ಲ, ನಾನು ಯಾವ ಹುಡುಗಿ, ನಾನು ಮೇಘನಾಳನ್ನು ನೋಡಲೇ ಇಲ್ಲ, ಮೇಘನಾ ಅಂದರೆ ನನಗೆ ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾಳೆ. ಆಗ ಅಬ್ಜೆಕ್ಷನ್ ಅಂತ ಹೇಳಿಕೊಂಡು JP ಕೂಡ ಬರ್ತಾನೆ. ಹಾಗೆ ಅವನ ಆಬ್ಜೆಕ್ಷನ್, JPಯನ್ನು ಆಬ್ಜೆಕ್ಷನ್ನ ಓವರ್ ರೂಲ್ ಮಾಡ್ತಾರೆ ಜಡ್ಜು. ಆಮೇಲೆ ನೆಕ್ಸ್ಟು ಇಲ್ಲಿ ಇವನೇ ರೇಪ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ ಆಮೇಲೆ ಹೆದರಿಸಿ ಆ್ಯಸಿಡ್ ಹಾಕಲಿಕ್ಕೆ ನೋಡಿದ್ದಾನೆ ಅಂತೆಲ್ಲ ಅಪವಾದಗಳ ಸುರಿಮಳೆಯನ್ನೇ ಹಾಕ್ತಾಳೆ ಭಾರ್ಗವಿ. ಅಷ್ಟಾಗೂ ಅವನಿಗೆ ತುಂಬಾ ಟೆನ್ಷನ್ ಆಗಿ, ಹೆದರಿಕೆ ಆಗಿ, ಆ್ಯಂಗ್ಸೈಟಿಯಿಂದ ಇಲ್ಲ, ನನಗೆ ಮೇಘನಾ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ, ಅವಳನ್ನು ನಾನು ಇಷ್ಟೊರೆಗೆ ನೋಡಲೇ ಇಲ್ಲ, ನಾನು ರೇಪ್ ಮಾಡಲಿಲ್ಲ ಅಂತ ಹೇಳಿ ಹೇಳ್ತಾನೆ. ಹಾಗಾದರೆ ನೀನು ಮೇಘನಾಳನ್ನು ರೇಪ್ ಮಾಡಲಿಲ್ವಾ? ಹಾಗಾದರೆ ಯಾರನ್ನು ರೇಪ್ ಮಾಡಿದೆಯಾ, ಯಾರಿಗೆ ಮಾಲ್ಸ್ಟೇಷನ್ ಮಾಡಿದ್ಯಾ ಅಂತ ಹೇಳಿ ಕೇಳುವಾಗ ನಾನು ಸಂಧ್ಯನಿಗೆ ಅಂತ ಹೇಳಿ ಬಾಯಿ ಬಿಡ್ತಾನೆ ನಮ್ಮ ವಿಕ್ಕಿ. ನಮ್ಮ ಭಾರ್ಗವಿಯ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ. ಹಾಗೆ ಜೀವನನ್ನು ಕೂಡ ನೀನು ಕೊಂದು ಹಾಕಿದ್ದಿ ಅಂತ ಹೇಳಬೇಕಾದ್ರೆ ಇಲ್ಲ, ಜೀವನ್ ನಿನ್ನ ಕಾಣೆ ಆಗಿದ್ದಾನೆ ಅಂತ ಹೇಳಿಬಿಡ್ತಾನೆ. ಎಲ್ಲಿದ್ದಾನೆ? ಕಾಣೆ ಆಗಲಿಲ್ಲ, ನೀನೇ ಕೊಲೆ ಮಾಡಿದ್ದಿ. ಈ ಒಂದು ಮೇಘನಾಳನ್ನು ರೇಪ್ ಮಾಡಿ ಕೊಲೆ ಮಾಡಿದ್ದಕ್ಕೆ ನೀನು ಅದು ಸಾಕ್ಷಿ ಸಿಗಬಾರ್ದು ಅಂತೇಳಿ ಜೀವನ ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತೇನೆ ಅಂತ ಹೇಳಿದ್ದಕ್ಕೆ ಜೀವನನ್ನು ನೀನು ಕೊಲೆ ಮಾಡಿದ್ದಿ ಅಂತ ಹೇಳಿ ಹಾಗೆಲ್ಲ ಮಾತಿಗೆ ಮಾತು ಕೊಟ್ಟು ನಮ್ಮ ವಿಕ್ಕಿಯನ್ನು ಹೆದರಿಸ್ತಾಳೆ ಭಾರ್ಗವಿ. ಇದರಿಂದ ನಾನು ಮೇಘನಾಳನ್ನು ನೋಡಲೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಹಾಗೆ ಯಾರನ್ನು ನೀನು ಮಾಲ್ಸ್ಟೇಷನ್ ಮಾಡಿದ್ದು ಅಂತ ಕೇಳಬೇಕಾದ್ರೆ ನಾನು ಸಂಧ್ಯಾಳನ್ನು ಈ ರೀತಿ ಮಾಡಿದ್ದು ಅಂತ ಹೇಳಿ ಅವನ ಸಂಧ್ಯಾ ಅನ್ನೋ ಹೆಸರು ವಿಕ್ಕಿಯ ಬಾಯಲ್ಲಿ ಬಂದ್ಬಿಡುತ್ತೆ. ಅಂತೂ ಸತ್ಯವನ್ನು ಕಕ್ಕಿಸಿಯೇ ಬಿಡ್ತಾಳೆ ಭಾರ್ಗವಿ. ಇವತ್ತಿನ ಸಂಚಿಕೆ ತುಂಬಾ ಚೆನ್ನಾಗಿದೆ. ಕೋರ್ಟಿಂದ ಹೊರಗೆ ಅರ್ಜುನ್ ಭಾರ್ಗವಿಯ ಬರುವಿಕೆಗೆ ಕಾಯ್ತಾ ಇರ್ತಾನೆ. ಏನಾಗುತ್ತೋ ಕೋರ್ಟು, ನನ್ನ ತಂದೆ ಸೋತರೂ ತೊಂದರೆ ಇಲ್ಲ, ಆದರೆ ವಿಕ್ಕಿಗೆ ಶಿಕ್ಷೆ ಆಗಬೇಕು, ಸಂಧ್ಯನಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾ ಹೊರಗಡೆ ಟೀ ಕುಡಿತಾ ಕಾಯ್ತಾ ಇರ್ತಾನೆ. ಇತ್ತ ಕಡೆ ಮನೆಯಲ್ಲಿ ಬೃಂದ ಯಾರು ಗೆಲ್ತಾರೆ, ಮತ್ತು ಬೃಂದನ ಗಂಡ ಕೂಡ ಅಲ್ಲಿ ಇರ್ತಾನೆ ಚರಣ್.
ಅವನು ಮತ್ತು ಜೆ ಪಿ ಪಾಟೀಲ್ ಹೆಂಡತಿ ಸಾಕ್ಷಿ ಎಲ್ಲರೂ ಕೂತ್ಕೊಂಡು ಯಾರು ಗೆಲ್ಬೋದು, ಕೇಸ್ ಏನಾಗ್ಬೋದು ಅಂತೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಹೊರಗಡೆ ಹೋದ ಬೃಂದ ಮನೆಯೊಳಗೆ ಬರಬೇಕಾದ್ರೆ ಮಾತಾಡ್ಕೊಳ್ತಾರೆ, ಯಾರು ಗೆಲ್ತಾರೆ ಬೃಂದ ಅಂಥೇಳಿ. ಆಗ ಇನ್ಯಾರು ನಮ್ಮ ಮಾವನೇ ಗೆಲ್ತಾರೆ ಅಂಥೇಳಿ ಬೃಂದ ಹೇಳ್ತಾರೆ. ಆಗ ಚರಣ್ ತಮಾಷೆ ಮಾಡ್ತಾನೆ. ತಮಾಷೆ ಅಂದರೆ ಒಂದು ಕೀಟಲೆ ಥರ, ನೀನು ಎಲ್ಲಿಯಾದರೂ ಭಾರ್ಗವಿ ಗೆದ್ದು ಬಿಟ್ಲು ಅಂತ ಆದರೆ ನನ್ನ ಹೆಂಡತಿ ಮನೆ ಬಿಟ್ಟು ನನಗೆ ಡೈವರ್ಸ್ ಕೊಟ್ಟು ಹೋಗ್ತಾಳಲ್ವಾ ಅಂಥೇಳಿ ಖುಷಿ ಪಡ್ತಾನೆ ಚರಣ್. ಎಲ್ಲರೂ ಸಾಕ್ಷಿ ಕೂಡ ನಗ್ತಾಳೆ, ಹಾಗೆ ಜೆ ಪಿ ಪಾಟೀಲ್ ಹೆಂಡತಿ ಕೂಡ ನಗ್ತಾ ಇರ್ತಾಳೆ. ಬೃಂದ ಹಾಗೆ ನಿಂತ್ಕೊಂಡು ಶಾಕಲ್ಲಿರ್ತಾಳೆ. ಅವಳಿಗೆ ಭಾರ್ಗವಿಯನ್ನು ಕೋರ್ಟಿಗೆ ಹೋಗದೆ ತಡೀಲಿಕ್ಕೆ ಆಗಲಿಲ್ಲ. ಮುಂದೆ ಏನಾಗುತ್ತಾ ಅನ್ನುವ ಭಯದಲ್ಲಿದ್ದಾಳೆ ಬೃಂದ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಆಲ್ಮೋಸ್ಟ್ ಜೆ ಪಿ ಪಾಟೀಲ್ ಸೋತಾಗಿದೆ. ನೆಕ್ಸ್ಟ್ ಇನ್ನು ಯಾವ ರೀತಿ ಜೆ ಪಿ ಪಾಟೀಲ್ ಕೇಸನ್ನು ಹ್ಯಾಂಡಲ್ ಮಾಡ್ತಾನೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.